ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳೊಂದಿಗೆ ದೇವರು ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಪ್ರತಿದಿನವೂ ಸಲ್ಲಿಸಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನವಾಗಿದೆ. ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಈ ವಾಕ್ಯವು ದೇವರು ನಮಗೆ ಹೇಳಿದ್ದಾರೆ. ಏಕೆಂದರೆ ಈ ವಚನವು ಕ್ರಿಸ್ತ ಜೀವನದಲ್ಲಿ ಒಂದು ಮುಖ್ಯ ಮನೋಭಾವವನ್ನು ನಮಗೆ ಕಲಿಸುತ್ತದೆ. ಪರಿಸ್ಥಿತಿಗಳು ಸುಖಕರವಾಗಿರಲಿ ಕಷ್ಟಕರವಾಗಿರಲಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಎಲ್ಲವೂ ದೇವರಿಂದಲೇ ನಮಗೆ ಬರುತ್ತದೆ ಎಂಬ ನಂಬಿಕೆಯಲ್ಲಿ ನಾವು ಜೀವಿಸಲು ಈ ವಾಕ್ಯವು ನಮಗೆ ಕರೆ ಕೊಟ್ಟಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿ, ಕೃತಜ್ಞತಾ ಹೃದಯವು ನಮ್ಮಲ್ಲಿ ಆತ್ಮೀಕವಾಗಿ ಬಲಪಡಿಸುತ್ತದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಇದು ಯೇಸುವಿನಲ್ಲಿ ನಮ್ಮ ಕುರಿತಾದ ದೇವರ ಒಂದು ಇಚ್ಛೆಯಾಗಿದೆ. ನಮಗೆ ಅನೇಕ ಕಷ್ಟಗಳು ನಮ್ಮ ಜೀವನದಲ್ಲಿ ಪ್ರತಿದಿನವೂ ಬರಬಹುದು. ಕಷ್ಟದಲ್ಲಿಯೂ ನಾವು ಕೃತಜ್ಞತರಾಗಿರಬೇಕು. ನಂಬಿಕೆ ಗಟ್ಟಿಯಾಗುತ್ತದೆ ಮತ್ತು ದೇವರ ಶಾಂತಿ ನಮ್ಮ ಹೃದಯವನ್ನು ಯಾವಾಗಲೂ ಕಾಪಾಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಾಗಿದೆ ಈ ದಿನದ ಮುಖ್ಯವಾದಂಥ ದೇವರು ನಮಗೆ ಕಲಿಸಿಕೊಟ್ಟಂಥ ವಾಕ್ಯ. ಪ್ರತಿದಿನವೂ ಒಂದೊಂದು ವಾಕ್ಯದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತಿದ್ದೇನೆ. ಈ ವಚನದ ಮುಖಾಂತರ ದೇವರು ಅನೇಕ ಆಶೀರ್ವಾದಗಳನ್ನು ಕೊಡಲಿದ್ದಾರೆ. ಪ್ರತಿದಿನವೂ ದೇವರ ವಾಕ್ಯವನ್ನು ಗಮನಿಸಿ, ದೇವರ ವಾಕ್ಯವನ್ನು ಓದಿಕೊಳ್ಳಿ. ಈ ವಚನವನ್ನು ಅನೇಕರಿಗೆ ಕಳಿಸಿಕೊಡಿ. ನೀವು ಸುವಾರ್ಥ ಪ್ರಸಾದದಲ್ಲಿ ಪಾಲುದಾರರಾಗಿ ಎಂಬುದಾಗಿ ಹೇಳಲು ಬಯಸುತ್ತೇನೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ನಮಗೆ ಕಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಆಮೇನ್.